ನಮಸ್ತೆ ನ್ಯೂಸ್ ಕನೆಕ್ಟ್ಗೆ ಸ್ವಾಗತ. ನಂಬಿಹಳ್ಳಿ ಸರ್ಕಾರಿ ಶಾಲೆ ಮಾದರಿ ಶಿಕ್ಷಣಕ್ಕೆ ಮುನ್ನೋಡಿ. ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದ ಸರ್ಕಾರಿ ದ್ವಿಭಾಷಾ ಶಾಲೆಯಲ್ಲಿ ಇದೀಗ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದ್ದು, ಶಾಲೆಯನ್ನು ತಾಲೂಕಿನಲ್ಲೇ ಮಾದರಿ ಶಾಲೆಯನ್ನಾಗಿ ರೂಪಿಸುವ ಪ್ರಯತ್ನ ನಡೆಯುತ್ತಿದೆ. ವಿಶೇಷವಾಗಿ ಮಕ್ಕಳಿಗೆ ಸಮವಸ್ತ್ರ, ಪುಸ್ತಕಗಳು ಹಾಗೂ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಇದರ ಜೊತೆಗೆ ಕಂಪ್ಯೂಟರ್ ವ್ಯವಸ್ಥೆ ಸೇರಿದಂತೆ ವಿವಿಧ ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಖಾಸಗಿ ಶಾಲೆಗಳಲ್ಲಿ ಹೆಚ್ಚಿನ ಶುಲ್ಕ ಪಾವತಿಸುವ ಬದಲು ಸರ್ಕಾರಿ ಶಾಲೆಯಲ್ಲಿಯೇ ಉತ್ತಮ ಶಿಕ್ಷಣ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಂತೆ ಪೋಷಕರಿಗೆ ಮುಖ್ಯ ಶಿಕ್ಷಕರಾದ ಡಿ.ಎನ್. ರಾಮಚಂದ್ರರವರು, ವೇಣುಗೋಪಾಲ್ ರವರು, ಕಲ್ಪನಾ ಅವರು ಮನವಿ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಎಂದರೆ ಕೇವಲ ಉಚಿತ ಶಿಕ್ಷಣವಲ್ಲ, ಗುಣಮಟ್ಟದ ಶಿಕ್ಷಣಕ್ಕೂ ಅದು ವೇದಿಕೆ ಎಂಬಂತೆ ನಂಬಿಹಳ್ಳಿ ಸರ್ಕಾರಿ ಶಾಲೆ ಉತ್ತಮ ಉದಾಹರಣೆಯಾಗಿದೆ. ಇನ್ನಷ್ಟು ಇಂತಹ ಉತ್ತಮ ಸುದ್ದಿಗಳಿಗಾಗಿ ನ್ಯೂಸ್ ಕನೆಕ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬಿಹಳ್ಳಿ. ಈ ಒಂದು ಶಾಲೆಯಲ್ಲಿ 2026-27ನೇ ಸಾಲಿನಲ್ಲಿ ಇಂಗ್ಲಿಷ್ ಮೀಡಿಯಂ LKG UKG ತರಗತಿಗಳು ಪ್ರಾರಂಭವಾಗಿವೆ. ನಮಸ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬಿಹಳ್ಳಿ ಮುಖ್ಯ ಶಿಕ್ಷಕರಾದ ರಾಮಚಂದ್ರ ಸರ್ ಮಾತಾಡ್ತಾ ಇದ್ದೀನಿ. ECC ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ವಿನೂತನವಾದಂಥ LKG UKG ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀನಿವಾಸಪುರ ತಾಲೂಕಿನ 11 ಶಾಲೆಗಳಲ್ಲಿ ನಂಬಿಹಳ್ಳಿ ಶಾಲೆ ಒಂದಾಗಿರೋದು ನಮ್ಮ ಒಂದು ಗ್ರಾಮದ ಹೆಮ್ಮೆಯಾಗಿದೆ. ಈ ಪ್ರಕಾರವಾಗಿ ಅತ್ಯಂತ ನುರಿತ ಶಿಕ್ಷಕಿಯಾದಂಥ ಕಲ್ಪನಾ ಮೇಡಮ್ ಮತ್ತು ಶಿಲ್ಪಾ ಎಂಬ ಆಯದೊಂದಿಗೆ ಈ ಶಾಲೆಯಲ್ಲಿ SDMC ಅವರು ಆಯ್ಕೆ ಮಾಡಿದ್ದು, ಅದೇ ಪ್ರಕಾರವಾಗಿ ಸುಮಾರು 12 ಮಕ್ಕಳು ಶಾಲೆಗೆ ದಾಖಲಾಗಿ ಉತ್ತಮವಾದಂಥ ಕಲಿಕೆಯನ್ನು ಪಡಿತಾ ಇದ್ದಾರೆ. ಅದು ₹1 ಖರ್ಚಿಲ್ಲದೆ ಈ ಶಾಲಾ ಕೊಠಡಿ, ಪೀಠೋಪಕರಣಗಳು, ಲೇಖನ ಸಾಮಗ್ರಿಗಳು ಹೆಚ್ಚು ರೀತಿಯಲ್ಲಿ ಸಮವಸ್ತ್ರಗಳನ್ನು ನೀಡಿ ಎಲ್ಲ ಮಕ್ಕಳು ಕೂಡ ಉತ್ತಮ ರೀತಿಯಲ್ಲಿ ಸ್ಪೋಕನ್ ಇಂಗ್ಲಿಷ್ ಜೊತೆಗೆ ಮನೆಯಲ್ಲೂ ಕೂಡ ತಂದೆ ತಾಯಿಗಳು ಖುಷಿ ಪಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಗ್ರಾಮಕ್ಕೆ ಬಹಳ ಹೆಮ್ಮೆಯ ವಿಚಾರವಾಗಿದೆ. ದಯಮಾಡಿ ಎಲ್ಲ ಪೋಷಕರಲ್ಲಿ ಮನವಿ ಏನಂದ್ರೆ, ದಯವಿಟ್ಟು ಹೆಚ್ಚು ಸಂಖ್ಯೆಯಲ್ಲಿ ಈ ಶಾಲೆಗೆ LKG ದಾಖಲು ಮಾಡಿ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಕನ್ನಡ ಶಾಲೆಯಲ್ಲಿ ಫ್ರೀಯಾಗಿ ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಹೆಚ್ಚು ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಂತೇಳಿ ಈ ಮೂಲಕ ಕೋರ್ತಾ ಇದ್ದೇನೆ.